SS Beautician and Makeover Training Center. ಫಸ್ಟ್ ಪೌಡ್ರ್ ಹಚ್ಕೊಳ್ಳಿ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಆ ಸೈಡಿಂದ ನೀವು ಐಬ್ರೋಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಿಮಗೆ ಶೇಪ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಆ ಒಂದು ಥ್ರೆಡ್ಡಲ್ಲಿ ನೀವು ಐಬ್ರೋಸ್ ಮಾಡ್ಕೊತ ಬಂದಾಗ ನಿಮಗೆ ಶೇಪ್ ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಮೇಲ್ಗಡೆನೂ ಅಷ್ಟೇ ನೀಟಾಗಿ ನಿಧಾನವಾಗಿ ಐಬ್ರೋಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಅವ್ರಿಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು, ಅದಕ್ಕೋಸ್ಕರ ಅವ್ರಿಗೆ ಕೆಳಗಡೆ ಕೈ ಹಿಡ್ಕೊಳಕ್ಕೆ ಹೇಳಿ ಕಣ್ಣ ಹತ್ರ. ಆವಾಗ ನಿಮಗೆ ಮೇಲ್ಗಡೆ ಶೇಪ್ ಕೊಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಆ ಪಾಯಿಂಟ್ ಇರುತ್ತಲ್ವ, ಅದನ್ನು ತೆಗಿಯೋಕ್ಕೆ ಹೋಗಬೇಡಿ, ಅದೇ ನಿಮಗೆ ಶೇಪ್ ಉಳಿಯೋದು. ರೈಟ್ ಸೈಡು ಅಷ್ಟೇ ನಿಧಾನವಾಗಿ ಐಬ್ರೋಸ್ ಮಾಡ್ಕೊತ ಬರಬೇಕಾಗುತ್ತೆ. ನಿಮಗೆ ಕಷ್ಟ ಅನಿಸಿದ್ರೆ ಫಸ್ಟು ಲೆಫ್ಟ್ ಸೈಡ್ ಐಬ್ರೋಸ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ನನ್ನ ಸ್ಟೂಡೆಂಟ್ಗಾಗಿರ್ಬೋದು, ಕ್ಲೈಂಟ್ಸ್ಗೆ ತುಂಬ ಪೇಯ್ನ್ ಆಗೋದಾಗಿರ್ಬೋದು. ಸೊ ಲೆಫ್ಟ್ ಸೈಡು ತುಂಬ ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಲೆಫ್ಟ್ ಸೈಡ್ ನೀವು ಫಸ್ಟ್ ಐಬ್ರೋಸ್ ಮಾಡ್ಕೊಳ್ಳಿ. ಆವಾಗ ರೈಟ್ ಸೈಡ್ ಐಬ್ರೋಸ್ ಶೇಪ್ ಕೊಡಲಿಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ. ಫಸ್ಟ್ ಟೈಮ್ ಯಾರು ಐಬ್ರೋಸ್ ಕಲಿತಾ ಇರ್ತೀರೋ ಅವ್ರಿಗೆ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಇವಾಗ ಹೇರ್ಸ್ ಎಲ್ಲ ಬಿದ್ದಿರುತ್ತೆ, ಬ್ರಷ್ ಮಾಡ್ಕೋಬೇಕಾಗುತ್ತೆ. ಈಗ ಸಿಸರ್ ತಗೊಂಡು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ ಫ್ರಂಟಲ್ಲಿ. ನೋಡಿ, ಬಿಫೋರ್ ಮತ್ತು ಆಫ್ಟರ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.